ಕಲಬುರಗಿ ಜಿಲ್ಲಾ ಎಪಿಎಂಸಿ ಆಡಳಿತಾಧಿಕಾರಿ ಲಂಚಾವತಾರ ಬಟಾಬಯಲಾಗಿದೆ. ವರ್ತಕರಿಂದ ಲಂಚ ಸ್ವೀಕರಿಸಿದ್ದಾರೆ ಎಪಿಎಂಸಿ ಆಡಳಿತಾಧಿಕಾರಿ. ಎಪಿಎಂಸಿ ಆಡಳಿತಾಧಿಕಾರಿ ಸವಿತಾ ಭ್ರಷ್ಟಾಚಾರ ಬಟಾಬಯಲಾಗಿದೆ. ಜೀಪ್ನಲ್ಲಿ ಬಂದು ಲಂಚ ಸ್ವೀಕರಿಸಿದ್ದಾರೆ ಸವಿತಾ ನಾಯಕ್. ಲಂಚ ಸ್ವೀಕರಿಸುವಂತ ದೃಶ್ಯ ಕಚೇರಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 5 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಟ್ಯಾಕ್ಸ್ ದೋಖಾ ಸರಿ ಮಾಡುವುದಕ್ಕೆ ಆಡಳಿತಾಧಿಕಾರಿ ಲಂಚ ಸ್ವೀಕಾರ ಮಾಡಿರುವಂಥ ಸಿಸಿಟಿವಿ ದೃಶ್ಯವೂ ಕೂಡ ಲಭ್ಯವಾಗಿದೆ. ಕಚೇರಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾರೆ. ನೋಡಿ ಎಂಥ ಲಂಚಾವತಾರ ಇದು ಅಂತ. ತಮ್ಮದೇ ಕಚೇರಿ, ಅವರಿಗೆ ಗೊತ್ತಿದೆ ಸಿಸಿಟಿವಿ ಎಲ್ಲಿದೆ ಅಂತ. ಗೊತ್ತಿದ್ರೂ ಕೂಡ ಅಲ್ಲೇ ಲಂಚ ಸ್ವೀಕಾರ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ದುಡ್ಡಿಗೋಸ್ಕರ ಹಪಹಪಿ ಅಷ್ಟಿದೆ ಅಂತ. ಎಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ನಾನು ತಗ್ಲಾಕೊಂತೀನಿ, ನಾನು ಸಿಕ್ಕಾಕೊಳ್ತೀನಿ ಅನ್ನೋ ಪರಿವೇ ಇಲ್ಲದೆ ಲಂಚ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಆರೋಪ. 5 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಮಾಡಿದ್ದಾರಂತೆ. ಟ್ಯಾಕ್ಸ್ ದೋಖಾವನ್ನು ಸರಿ ಮಾಡೋದಕ್ಕೆ ಆಡಳಿತಾಧಿಕಾರಿ ಲಂಚ ಸ್ವೀಕಾರ ಮಾಡಿದ್ದಾರೆ. ಇಂಥ ಆಡಳಿತಾಧಿಕಾರಿಗಳು ಅಲ್ಲಲ್ಲಿದ್ದರೆ ಬೆಳಗ್ದಂಗೆ ನಮ್ಮ ದೇಶ ಉದ್ಧಾರ ಆದಂಗೆ. ಟ್ಯಾಕ್ಸ್ ಸರಿ ಮಾಡೋದಕ್ಕೆ ಇವ್ರಿಗೆ ಒಂಚೂರು ಕೊಟ್ಟರೆ ಮುಗೀತಲ್ಲ, ಸರಿ ಮಾಡಿಕೊಡ್ತಾರೆ ಎಲ್ಲನೂ. ಅಧಿಕಾರಿಗಳ ಕೆಲಸ ಆಗಿಬಿಟ್ಟಿದೆ ಇದು. ನೋಡಿ ಎಷ್ಟು ಜನ ಬರ್ತಾರೆ, ಒಂದು 5 ಲಕ್ಷ ರೂಪಾಯಿ ಲಂಚ. ಆ ಗಾಡಿ ಹತ್ತಿ ಅಲ್ಲಿ ಒಳಗಡೆ ವ್ಯವಹಾರ ಆಗುತ್ತೆ. ದುಡ್ಡು ಕಾಸು ಎಕ್ಸ್ಚೇಂಜು ಎಲ್ಲನೂ ಆಗುತ್ತೆ. ಸೊ 5 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ತಗಲಾಕೊಂಡಿದ್ದಾರೆ ಎಪಿಎಂಸಿಯ ಆಡಳಿತಾಧಿಕಾರಿ. ಎಪಿಎಂಸಿಗಳು ಇರೋದು ಯಾರು ಉದ್ಧಾರಕ್ಕೆ? ಜನರ ಉದ್ಧಾರಕ್ಕೆ, ರೈತರ ಉದ್ಧಾರಕ್ಕೆ. ರೈತರು ಯಾಕೆ ಬೀದಿಗೆ ಬಿದ್ದಿದ್ದಾರೆ ಅಂದರೆ ಇದಕ್ಕಾಗಿ. ಇಂಥ ಭ್ರಷ್ಟ ಅಧಿಕಾರಿಗಳು ಇವತ್ತಿಗೂ ಇದಾರಲ್ಲ, ಹಾಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.